ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ನೋಡಿದ್ದೀರಾ? ಎಷ್ಟು ಸುಂದರವಾಗಿದೆ ಅಲ್ಲ? ಎಷ್ಟು ಕ್ರೌಡ್ ನೋಡಿರಿ. ಇದು ಆಸ್ಟ್ರೇಲಿಯಾ ಸಿಡ್ನಿ ಪಟ್ಟಣದಲ್ಲಿ ಇರುವಂಥ ಓಪ್ರಾ ಹೌಸ್. ಹಿಂದೆ ಇರುವಂಥದ್ದೇ ವಿಶ್ವ ಪ್ರಖ್ಯಾತಿ ಹೊಂದಿರುವಂಥ ಓಪ್ರಾ ಹೌಸ್. ಅದರೊಳಗೆ ಅನೇಕ ಥಿಯೇಟರ್ಸ್ಗಳು ಇದೆ. ನಾಟಕ ಎಲ್ಲ ನಡೆಸುವರು, ಅನೇಕ ಶೋಗಳನ್ನು ನಡೆಸುವರು. ಆ ರೀತಿ ವಿಧ ವಿಧವಾದ ಕಾರ್ಯಗಳು ನಡೆಸುವುದಕ್ಕಾಗಿ ಅನೇಕ ಥಿಯೇಟರ್ಸ್ಗಳು ಒಳಗೆ ಇದೆ. ಅದನ್ನು ನೋಡುವುದಕ್ಕೆ ಇಷ್ಟು ಜನರು ಗುಂಪಾಗಿ ಬಂದಿದ್ದಾರೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 17ನೇ ವಾಕ್ಯ. ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ದೇವರು ಹೇಳುತ್ತಾರೆ, ಆತುರದಿಂದ ನೀವು ಬೇಗನೆ ನನ್ನನ್ನು ಹುಡುಕಿದರೆ ಕಂಡುಕೊಳ್ಳುವಿರಿ. ಅಂದರೆ ಮುಂಜಾನೆಯಲ್ಲಿ ದೇವರನ್ನು ಹುಡುಕುವಂತ ಅಭ್ಯಾಸ ನಮಗೆ ಇರಬೇಕು. ಆದ್ದರಿಂದ ಯೇಸು ಕ್ರಿಸ್ತನು ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಮಾರ್ಕ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಯೇಸು ಮುಂಜಾನೆ ಇನ್ನೂ ಮೊಬ್ಬಿರುವಾಗಲೇ ಎದ್ದು ಅಡವಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಓದುತ್ತೇವೆ. ಹಾಗಾದ್ರೆ ಮುಂಜಾನೆ ಮೊಬ್ಬಿನಲ್ಲೇ ಸೂರ್ಯನ ಬೆಳಕು ಬರುವುದಕ್ಕೆ ಮುಂಚೆಯೇ ಇರುಳಿರುವಾಗಲೇ ನಾವು ಎದ್ದೇಳಬೇಕು. ನಾವು ಸಿದ್ಧರಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ಕಾದಿದ್ದು ಆತನನ್ನು ಹುಡುಕಿದರೆ ಆತನನ್ನು ಕಂಡುಕೊಳ್ಳಬಹುದು. ಆತನು ನಮಗೆ ಸಮೀಪಕ್ಕೆ ಬರುವುದನ್ನು, ನಮ್ಮೊಂದಿಗೆ ಮಾತನಾಡುವುದನ್ನು ನಾವು ತಿಳಿಯಬಹುದು. ಸತ್ಯವೇದದಲ್ಲಿ ಮೋಶೆ ಎಂಬಂತ ಒಬ್ಬ ಭಕ್ತನ ಕುರಿತಾಗಿ ಓದುವಾಗ ದೇವರು ಹೇಳುತ್ತಾರೆ, ನೀನು ಮುಂಜಾನೆಯೇ ಎದ್ದು ಸಿದ್ಧವಾಗಿ ಬೆಳಗ್ಗೆ ನನ್ನ ಸಮ್ಮುಖದಲ್ಲಿ ಆ ಬೆಟ್ಟದ ತುದಿಯಲ್ಲಿ ಬಂದು ನಿಲ್ಲು, ನಾನು ನಿನ್ನೊಂದಿಗೆ ಮಾತನಾಡಬೇಕೆಂದು ಹೇಳುತ್ತಾರೆ. ಮೋಶೆ ಮುಂಜಾನೆ ಎದ್ದು ಸಿದ್ಧವಾಗಿ ಮುಂಜಾನೆಯಲ್ಲಿಯೇ ಆ ಬೆಟ್ಟದ ತುದಿಯಲ್ಲಿ ಹೋಗಿ ನಿಂತು ದೇವರಿಗಾಗಿ ಕಾದಿದ್ದನು. ದೇವರು ಇಳಿದು ಬಂದು ಅವನೊಟ್ಟಿಗೆ ಮಾತನಾಡಿದರು ಎಂಬುದಾಗಿ ನೋಡುತ್ತೇವೆ. ಒಂದು ಸೀನಾಯಿ ಬೆಟ್ಟ ಐಗುಪ್ತ ದೇಶದಲ್ಲಿ ಇದೆ. ನಾನೊಮ್ಮೆ ಅಲ್ಲಿಗೆ ಹೋಗಿದ್ದಾಗ ನನಗೆ ಆಸೆ, ಮೋಶೆ ಸೀನಾಯಿ ಬೆಟ್ಟದಲ್ಲಿ ದೇವರನ್ನು ಸಂಧಿಸಿದಂಥ ಸ್ಥಳವನ್ನು ನೋಡಬೇಕು ಎಂಬುದಾಗಿ. ಆಗ ನಾವು ರಾತ್ರಿ ಸುಮಾರು 11 ಗಂಟೆಗೆ ನಾವು ಆ ಬೆಟ್ಟದ ಕೆಳಗೆ ಇರುವಂಥ ಕ್ಯಾಂಪಿಗೆ ಬಸ್ನಲ್ಲಿ ಸೇರಿದ್ದೆವು. ಗೈಡ್ ಹೇಳಿದರು, ನೀವು ರಾತ್ರಿ 2 ಗಂಟೆಗೆ ನೀವು ಬೆಟ್ಟವನ್ನು ಹತ್ತಲು ಆರಂಭಿಸಬೇಕು. ಮಧ್ಯರಾತ್ರಿ 2 ಗಂಟೆಗೆ ಹತ್ತಲು ಆರಂಭಿಸಿದರೆ ಮುಂಜಾನೆ 6 ಗಂಟೆಗಾದರೂ ಆ ತುದಿಯನ್ನು ತಲುಪಬಹುದು ಎಂಬುದಾಗಿ ಹೇಳಿದರು. ನನಗೆ ಅದನ್ನು ನೋಡಬೇಕೆಂದು ಇದ್ದಂಥ ಆಸೆಯಲ್ಲಿ ನಾನು ನಿದ್ರೆ ಮಾಡಲೇ ಇಲ್ಲ. ಮಧ್ಯರಾತ್ರಿಯಲ್ಲೇ ನಾನು ಸ್ನಾನ ಮಾಡಿ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ಮಧ್ಯರಾತ್ರಿ ಹತ್ತಲು ಆರಂಭಿಸಿ ಮುಂಜಾನೆ ಒಂದು 6 ಗಂಟೆಯ ಹೊತ್ತಿಗೆ ಅಲ್ಲಿ ತುದಿಯನ್ನು ಸೇರಿದೆವು. ನಾನು ಆಗ ಯೋಚಿಸಿದೆ, ನಮಗೆ ಈಗಲಾದರೂ ಸ್ವಲ್ಪ ಮೆಟ್ಟಿಲುಗಳನ್ನು ಕಟ್ಟಿದ್ದಾರೆ, ಇನ್ನೂ ಪೂರ್ತಿ ಕಟ್ಟಿಲ್ಲ, ಆದರೆ ಸ್ವಲ್ಪ ಇದೆ. ಇದಕ್ಕೆ ಇಷ್ಟು ಕಷ್ಟ ಅಂದರೆ ಮೋಶೆ ಎಷ್ಟು ಕಷ್ಟಪಟ್ಟಿರುವನೋ, ಎಷ್ಟು ಮುಂಜಾನೆಯೇ ಎದ್ದು ಅವನು ಸಿದ್ಧವಾಗಿ ಹೊರಟು ದೇವರ ಮುಂದೆ ನಿಂತಿರುತ್ತಾನೆ ಎಂದು. ಈ ರೀತಿ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು. ಮುಂಜಾನೆಯೇ ಎದ್ದು ಸಿದ್ಧವಾಗಿ ದೇವರ ಸಮ್ಮುಖಕ್ಕೆ ಬರುವುದು. ಆರಂಭದಲ್ಲಿ ಕಷ್ಟವಾಗಿರುತ್ತದೆ, ಆದರೆ ಸ್ವಲ್ಪ ಅಭ್ಯಾಸವಾದರೆ ನಿಮಗದು ಮಧುರವಾದ ಸಮಯವಾಗಿ ನಿಮ್ಮ ಆತ್ಮದಲ್ಲಿ ಯಾವಾಗ ಬೆಳಗಾಗುತ್ತದೋ, ಯಾವಾಗ ದೇವರೊಟ್ಟಿಗೆ ಮಾತನಾಡುತ್ತೇನೆ ಎಂಬಂತ ಆಸೆ ನಿಮ್ಮ ಮನಸ್ಸಿನಲ್ಲಿ ಬರುವುದು. ನೀವು ನಿಮ್ಮನ್ನು ಅರ್ಪಿಸಿ ನೋಡಿರಿ. ನಾನು ಆಸೆಯಿಂದ ದೇವರ ಮುಂದೆ ಪ್ರಾರ್ಥಿಸುವೆ, ದೇವರೇ ನಾನು ಮುಂಜಾನೆ ಎದ್ದು ನಿಮ್ಮ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸಬೇಕು, ಅದು ತಡೆಯಾಗಬಾರದು, ಅದಕ್ಕೆ ನನಗೆ ಕೃಪೆ ಕೊಡಿ ಎಂದು ನಾನು ಪದೇ ಪದೇ ಪ್ರಾರ್ಥನೆ ಮಾಡುವೆ. ಆತನು ಮುಂಜಾನೆಯೇ ಪ್ರಾರ್ಥಿಸುವುದಕ್ಕೆ ಕೃಪೆ ಕೊಡುವನು. ನೀವು ಕೂಡ ಕೇಳಿರಿ, ದೇವರೇ ನಾನು ಮುಂಜಾನೆಯೇ ಸಿದ್ಧವಾಗಿ ನಿಮ್ಮ ಸಮ್ಮುಖದಲ್ಲಿ ಬಂದು ಕಾದಿರಬೇಕು, ನಿಮ್ಮ ಸ್ವರವನ್ನು ಕೇಳಬೇಕು, ನಿಮ್ಮ ಪ್ರಸನ್ನತೆಯನ್ನು ಅರಿಯಬೇಕೆಂಬುದಾಗಿ ಕೇಳಿರಿ. ನಿಮ್ಮ ಜೀವನ ಮಧುರವಾಗಿರುತ್ತದೆ. ಆ ದಿನಪೂರ್ತಿ ದೇವರ ಪ್ರಸನ್ನತೆ ನಿಮ್ಮ ಸಂಗಡ ಇದ್ದು ಆಶೀರ್ವಾದವಾಗಿ ನಡೆಸುವುದನ್ನು ನೀವು ನೋಡಬಹುದು. ಒಂದು ಪ್ರಾರ್ಥನೆ ಮಾಡುವಿರಾ? ದೇವರೇ, ಮುಂಜಾನೆಯೇ ನಾನು ಇನ್ನು ಕತ್ತಲಿರುವಾಗಲೇ ಎದ್ದು ನಿಮ್ಮನ್ನು ಹುಡುಕುವಂತ ಹೃದಯವನ್ನು ನನಗೆ ಅನುಗ್ರಹಿಸಿ ತಡೆಗಳನ್ನು ನೀಗಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.